ಅವ್ರ ನೆಂಟ್ರ ಏನೋ ಅಂತ. ನೆಂಟ್ರ? ನಮ್ಮನೆ ಕಡೆಯಿಂದ ಯಾರು ನೆಂಟ್ರು ಬರ್ತೀನಿ ಅಂತ ಹೇಳಿಲ್ವಲ್ಲ. ಯಾರಿದು? ಹೌದಾ? ಹಂಗಂದ್ರೆ ಯಾರು ಇವರು? ನೋಡಿ, ನಿಮ್ಗೆ ಯಾರು ಬೇಕಾಗಿತ್ತು? ಅದು ನನ್ನ ಹೆಸರು, ನಾನು ಈರಮ್ಮನ ತಂಗಿ ನೀಲಮ್ಮ ಅಂತ. ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದೀನಿ. ನೀನು ಮನೆ ಕೆಲ್ಸದೋಳ? ನೀನು ನೋಡಿದ್ರೆ ಹಂಗೆ ಅನಿಸ್ತಿಲ್ವಲ್ಲ. ಇಷ್ಟೊಂದು ಚೆನ್ನಾಗಿ ಸೀರೆ ಉಟ್ಕೊಂಡಿದ್ಯಾ, ಮ್ಯಾಚಿಂಗ್ ಬಳೆ ಹಾಕೊಂಡಿದ್ಯಾ. ನೀನು ನಮ್ಮನೆ ಕೆಲಸ ಮಾಡ್ತೀಯಾ? ಹಾ, ಅದೇ ನನಗೂ ಹಂಗೆ ಅನಿಸ್ತಿದೆ. ಅಲ್ಲಮ್ಮ, ನೀನು ಓದಿದ್ಯಾ? ಇಲ್ಲ ಅಮ್ಮ, ನಾನು ಜಾಸ್ತಿ ಅಂದರೆ 4 ಅಷ್ಟೇ ಓದಿರೋದು. ಅದ್ರ ಮೇಲೆ ಓದೋಕ್ಕಾಗಿಲ್ಲ ನನಗೆ. ಅತ್ತೆ, ಇವರು ನೋಡಿದ್ರೆ ನಿಮಗೆ ಮನೆ ಕೆಲಸ ಮಾಡಕ್ಕೆ ಬರ್ತಾರೆ ಅಂತ ಅನ್ಸುತ್ತಾ? ಅಯ್ಯೋ, ನೀನು ಅಲ್ವೇನೆ ಮನೆ ಕೆಲಸ ಚೆನ್ನಾಗಿ ಬೇಕು ಅಂತ ಕೇಳಿ ಹಿಂಸೆ ಕೊಟ್ಟಿದ್ದವನಿಗೆ. ಅದಕ್ಕೆ ಹೋಗ್ಲಿ ಬಿಡು. ಆ ಹುಡುಗಿ ಹೆಂಗಿದೆ ನಮಗೇನು, ನಮಗೇನು ಬೇಕಾಗೋದು, ನಮ್ಮ ಮನೆ ಕೆಲಸ ಮಾಡ್ಕೊಂಡು ಸಾಕು, ಆಯ್ತಾ? ನೋಡಮ್ಮ, ನೀನು ಬೆಳಗ್ಗೆ ಒಂದು 7 ಗಂಟೆ ಅಂತ ಬಂದರೆ ಮೊದಲು ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಮನೆ ಕಸ ಗುಡಿಸ್ಬೇಕು, ಒರೆಸ್ಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ಅಂದರೆ ಮನೆಯಲ್ಲಿ ಪ್ರತಿಯೊಂದು ಕೆಲಸ ನೀನೇ ಮಾಡಬೇಕು. ಆಯಿತು ಅಮ್ಮ, ನಮ್ಮ ಅಕ್ಕ ನನಗೆಲ್ಲ ಹೇಳಿದ್ದಾಳೆ. ನಾನು ಎಲ್ಲ ಕೆಲಸ ಮಾಡ್ತೀನಿ. ಪಾಪ, ನೀನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನಿಸುತ್ತೆ. ಆದರೆ ನಿನ್ನ ಗಂಡ ನಿನ್ನ ಬಿಟ್ಟು ಯಾಕೆ ಓಡೋದ ಅಂತ. ನೀನು ಎಷ್ಟು ಲಕ್ಷ್ಮಣಾಗಿದ್ದೀಯಾ. ಏನು ಮಾಡಲಿ ಹೇಳಿ, ಎಲ್ಲ ಹಣೆ ಬರೋ ಅಷ್ಟೇ. ಸರಿ, ಹೋಗ್ಲಿ ಬಿಡು, ಏನೂ ಮಾಡೋಕ್ಕಾಗಲ್ಲ. ನೀನು ಇವತ್ತಿಂದ ಕೆಲಸ ಮಾಡ್ತೀಯ, ಅದು ನಾಳೆಯಿಂದ ಮಾಡ್ತೀಯಾ? ಇಲ್ಲಮ್ಮ, ನಾನು ಇವತ್ತಿಂದಲೇ ಮಾಡ್ತೀನಿ. ಸರಿ, ಆಗಿದ್ರೆ ತಾನು ಹೋಗಿ ಕರ್ಕೊಂಡೋಗಿ ಅಡುಗೆ ಮನೆಯಲ್ಲಿ ಏನು ಕೆಲಸ ಮಾಡಬೇಕು, ಅಡುಗೆ ಮನೆ ಎಲ್ಲಿದೆ, ಎಲ್ಲಿ ಏನಿದೆ ಅಂತೆಲ್ಲ ಹೇಳ್ಬಿಟ್ಟು ಬರೋಗಮ್ಮ. ಸರಿ ಅತ್ತೆ, ಬನ್ನಿ. ನಿಮ್ಮ ಹೆಸರು ಏನೋ ಹೇಳಿದ್ರಿ ನೀವು? ನನ್ನ ಹೆಸರು ನೀಲಮ್ಮ ಅಂತ. ಸರಿ, ನಾನಿನ್ನ ನೀಲ ಅಂತ ಕರಿತೀನಿ, ಸರಿನಾ? ಆಯ್ತಮ್ಮ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಕರೀರಿ. ಸರಿ, ನಡಿ, ಅಡುಗೆ ಮನೆ ನೋಡಿಸ್ತೀನಿ. ವಾ, ಏನ್ರಿ ಇಷ್ಟು ಬೇಗ ಬಂದ್ಬಿಟ್ರಿ? ಹೋಗಿ ಕೆಲಸ ಎಲ್ಲ ಆಯ್ತಾ? ನಿಮಗೆ ಮನೆ ಬಿಡ್ಬೇಕಾದ್ರೆ ನಾನು ಹೇಳ್ದೆ ಛತ್ರಿ ತಗೊಂಡೋಗ್ರಿ, ಮಳೆ ಹೋಗಿದೆ ಅಂತ. ಅದ ನೋಡಿ ಇಷ್ಟು ನೆನ್ಕೊ ಬಂದಿದ್ರೆ ಇವಾಗ. ಅಯ್ಯೋ ಬಿಡಮ್ಮ, ಮಳೆ ನಿಂದರೆ ಏನೂ ಆಗೋದಿಲ್ಲ. ಅದು ಹೋಗಿದ್ರೆ ಚೆನ್ನಾಗಿ ಆಯ್ತಮ್ಮ. ತೋಟ ತುಂಬ ಚೆನ್ನಾಗಿದೆ, ನೀನು ಸರಿ ಬಂದು ನೋಡಬೇಕಿತ್ತು. ಅಯ್ಯೋ, ಬರ್ತಾ ಇದ್ದೆ ಮಗನೇ. ಆದರೆ ಒಳ್ಳೆ ಕೆಲಸಕ್ಕೆ 3 ಜನ ಯಾಕೆ ಹೋಗ್ಬೇಕು ಅಂತ ನಿಮ್ಮಿಬ್ಬರನ್ನೇ ಕಳ್ಸಿದ್ದು ನಾನು. ಇನ್ನು ದೊಡ್ಡ ಮಗನಿಗೆ ಹೇಳಿದ್ರೆ ನನಗೆ ಅಂಗಡಿ ಕೆಲಸ ಅಂತ ಅವ್ನು 3 ಹೊತ್ತು ಬಿಡ್ಸೋತ್ತೇ ಇರಲ್ಲ ಅವನಿಗೆ. ಇನ್ನೇನು ಮಾಡೋಕ್ಕಾಗುತ್ತೆ? ಹೋಗ್ಲಿ ಬಿಡು, ಹೆಂಗೋ ಹೋಗಿ ಕೆಲಸ ಆಯ್ತಲ್ಲ. ಹ್ಞೂ ಅಮ್ಮ, ಕೆಲಸ ಏನೋ ಅಚ್ಚುಕಟ್ಟಾಗಿ ಆಯಿತು. ಏನ್ರಿ ನೀವೇ ಹೆಂಗೆ ಸಪ್ಪು ನಿಂತ್ಕೊಬಿಟ್ರಲ್ಲ, ಏನಾಯ್ತು? ಯಾಕೆ ನಿಮಗೆ ಜಮೀನು ಇಷ್ಟ ಆಗಿಲ್ವಾ? ಜಮೀನು ಇಷ್ಟ ಇಲ್ಲ ಅಂತಲ್ಲ, ಆದರೆ ಹಣದ ಸಮಸ್ಯೆ ಸ್ವಲ್ಪ ಆಗಿದೆ. ಅವನಿಗೆ ಕೊಡೋಕೆ ಇವಾಗ ಅಷ್ಟು ದುಡ್ಡು ಇಲ್ಲ. ಹೌದಾ ರೀ, ಹಣದ ಸಮಸ್ಯೆ ಅಂತೀರಾ? ಅಂತಂಗೆ ಎಷ್ಟು ಜಮೀನು ದುಡ್ಡು? 8 ಎಕರೆ ಇದೆ ಕಣೆ, 8.5 ಎಕರೆ ಇದೆ. ಅವನು ಅರ್ಧ ಎಕರೆ ಲೆಕ್ಕಕ್ಕೆ ತೊಗೊಂಡಿಲ್ಲ. ಅದಕ್ಕೇ ಕಡಿಮೆ ಅಂದರೂ 2.5 ಕೋಟಿ ಆಗಿದೆ. ಹಾಂ, ಇದೇನ್ರಿ 2.5 ಕೋಟಿನ? ಯಪ್ಪ, ಅಂದ್ರೆ ಜಮೀನು ಅಷ್ಟೊಂದು ಬೆಲೆ ಬೀಳುತ್ತಾ? ಹ್ಞೂ ಅಮ್ಮ, ಇನ್ನು ಎಲ್ಲಿದೆಯಾ? ಜಮೀನು ಅಂತ ಹೇಳ್ತೀವಷ್ಟೇ, ದಿನಕ್ಕೂ ಎಕರೆಗಳಿಗೆ ಬೆಲೆ ಏರ್ತಾನೆ ಹೋಗ್ತಾ ಇರುತ್ತೆ. ಅಲ್ಲ ರೀ, ನಮ್ಗೆ ಅಷ್ಟೊಂದೆಲ್ಲ ಏನಕ್ಕೆ ಬೇಕಾಗುತ್ತೆ ಹೇಳಿ? ಅರ್ಧ ಕೊಟ್ಟರೆ ತಗೋಬೇಕಾಗಿತ್ತಪ್ಪ, ಅದು ಜಾಸ್ತಿನೇ. ಸರಿ, ದುಡ್ಡು ಏನು ಮಾಡ್ತೀರಾ? ಅದೇ ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಅಪ್ಪ, ನಾನು ಕೆಲಸ ಮಾಡಲಾ? ಲೋನ್ ತೊಗೊಂಡ್ಲಾ? ಬೇಡಪ್ಪ, ಲೋನ್ ತೊಗೊಂಡು ಜಮೀನು ತೊಗೊಂಡ್ರೆ ನಮಗೇನು ಮರ್ಯಾದಿರುತ್ತೆ ಹೇಳು? ಬೇಡ ಬೇಡ. ಅಲ್ಲ ಅಪ್ಪ, ಅದರಲ್ಲಿ ಮರ್ಯಾದೆ ಪ್ರಶ್ನೆ ಏನು ಬರ್ತೈತೆ ಹೇಳು? ಬ್ಯಾಂಕಲ್ಲಿ ಹೆಂಗಿದ್ರು ಲೋನ್ ಕೊಡ್ತಾಯಿದ್ರು. ಬೇಡ ಕಣ. ಅದೇ ಹಿಂಗೆ ಮಾಡಿದ್ರೆ ಹೇಗೆ? ಅದೇನು ಅಂದರೆ ನಮ್ಮ ಅಣ್ಣ ಹತ್ರ ಸ್ವಲ್ಪ ದುಡ್ಡು ಕೇಳಿದ್ರೆ? ಬೇಡ ಕಣೆ, ಪಾಪ ಅವನ ಹತ್ರ ಎಲ್ಲಿರದೆ ಹೇಳು? ಎಲ್ಲಿದೆ ಅಂತ ಹೇಳಂಗಿಲ್ಲ, ದುಡ್ಡಿದೆ. ಆದರೂ ಹೋಗಿ ಅವನ್ನ ಕೇಳಿದ್ರೆ ಚೆನ್ನಾಗಿರುತ್ತಾ? ಅಲ್ಲ, ಇಷ್ಟು ವರ್ಷ ಯಾವತ್ತೂ ದುಡ್ಡು ಕೇಳಿಲ್ಲ ಅವನಿಗೆ. ಇವಾಗ ಮಗಳನ್ನ ಮದುವೆ ಮಾಡ್ಕೊಂಡು ದುಡ್ಡು ಕೇಳಿದ್ರೆ ಅವ್ನು ನಮ್ಮ ಬಗ್ಗೆ ಏನು ಅನ್ಕೋಬೇಕು ಹೇಳು? ಅಯ್ಯೋ, ಹಂಗಲ್ಲ ರೀ, ನಾನೇ ಅವ್ನು ದುಡ್ಡು ಕೇಳ್ತೀನ? ನನ್ನ ದುಡ್ಡು ನಾನು ಕೇಳೋದು ಅಂದರೆ ಆಸ್ತಿಯಲ್ಲಿ ನನಗೂ ಅರ್ಧ ಪಾಲು ಇದೆಯಲ್ಲ, ಅದನ್ನು ಹೋಗಿ ಕೇಳ್ತೀನಿ ಅಂದೆ. ಜಾನ್ಕಿ, ನೀನೇನು ಮಾತಾಡ್ತಾ ಇದೀಯಾ? ಹಾಂ, ಆಸ್ತಿಲಿ ಪಾಲು ಕೇಳ್ತೀಯಾ? ನನ್ನ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ? ನನ್ನ ಮಾನ ಮದಿ ಏನಾಗಬೇಡ. ಅಯ್ಯೋ, ಇದರಲ್ಲಿ ಮಾನ ಮದಿ ಏನ್ರಿ ಹೋಗುತ್ತೆ? ಅವ್ನು ಯಾವಾಗಾದ್ರೂ ಕೊಡಲೇಬೇಕಲ್ಲ, ಅದನ್ನ ಇವಾಗಲೇ ಕೇಳ್ತೀನಪ್ಪ. ನಮ್ಮ ಅಣ್ಣ ಹಂಗೆಲ್ಲ ಅನ್ಕೊಳ್ಳಲ್ಲ, ಅವ್ನು ಕೊಡ್ತಾನೆ. ಅಮ್ಮ, ಅಪ್ಪ ಹೇಳ್ತದಕ್ಕೆ ಸರಿಯಾಗಿದೆ, ನೀನು ಸುಮ್ಮನಿರು. ಅಪ್ಪ,
ನಾವು ದುಡ್ಡಿಗೆ ಬೇರೆ ವ್ಯವಸ್ಥೆ ಮಾಡೋಣ ಬಿಡು. ಇವಾಗ ನಮ್ಮ ಹತ್ರ ಸರಿಸುಮಾರಾಗಿ 1,25,00,000 ಇದೆಯಲ್ಲಪ್ಪ. ಸದ್ಯಕ್ಕೆ ಅದು ಕೊಟ್ಟಿರೋಣ, ಆಮೇಲೆ ಸ್ವಲ್ಪ ಟೈಮ್ ತೊಗೊಳ್ಳೋಣ, ಆಮೇಲೆ ಏನೋ ಮಾಡಿ ಕೊಟ್ಟರಾಗುತ್ತಪ್ಪ. ಏನಂತೀಯ? ಸರಿಯಪ್ಪ, ಹಾಗೆ ಮಾಡೋಣ. ಅಪ್ಪ ಬನ್ನಿ ಹಾಗೆ. ಅಪ್ಪ ತಾಲೂಕು ಆಫೀಸ್ ಹತ್ರ ಹೋಗ್ಬಿಟ್ಟು ಪೇಪರ್ಸ್ ರೆಡಿ ಮಾಡ್ಕೊಬೇಡ ಬನ್ನಿಪ್ಪ. ಹೌದಪ್ಪ, ನೋಡಿ ಇಂಥ ಕೆಲಸಕ್ಕೆ ತಡೆ ಮಾಡಬಾರ್ದು. ಜಾನಕಿ, ನಾವು ಸ್ವಲ್ಪ ಕೆಲಸದ ಹೋಗ್ಬರ್ತೀವಿ. ಹಾಂ, ಹೋಗಿ ಬನ್ನಿ. ಅದೇ ನನಗೆ ನಮ್ಮ ಈರಮ್ಮ ತಂಗಿ ಇದ್ಲಲ್ಲ, ಅವಳು ಮನೆ ಕೆಲಸಕ್ಕೆ ಬಂದವಳೆ. ಅಪ್ಪ ಸದ್ಯಕ್ಕೆ ಆ ಹುಡುಗಿ ಬಂದ್ಲಾ, ಇನ್ಮೇಲೆ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ನಿಮ್ಮಿಬ್ಬರು ಜಗಳ ಕೇಳೋಕ್ಕಾಗ್ದಂಗೆ ನನಗೆ ಸಾಕಾಗೋಗಿತ್ತು. ಸರಿ, ಅದೇನೋ ಮಾಡ್ಕೊಳ್ರು ಅಂತ ನೀವು ನಡಿಯಪ್ಪ, ನಾವು ಹೋಗೋಣ. ಅಲ್ಲ, ನಾನು ನಮ್ಮಣ್ಣ ದುಡ್ಡು ಕೇಳಿದ್ರೆ ಇವ್ರಿಗೇನಾಗುತ್ತೆ ಅಂತ. ಪಾಪ ದುಡ್ಡಿಗೆ ಇಷ್ಟು ಒದ್ದಾಡ್ತವ್ರಲ್ಲ. ಇಲ್ಲ, ನಾನು ಏನು ಸಹಾಯ ಮಾಡಲೇಬೇಕು. ಭಾಗ ಅಂತಲ್ಲ ಅಂದ್ರೂ ನಮ್ಮ ಅಣ್ಣ ಹತ್ರ ಹೋಗಿ ದುಡ್ಡು ಕೇಳ್ತೀನಿ. ಏನಾದರೂ ಹೇಳ್ತಾನೆ ಕೇಳಿಸ್ಕೊತೀನಿ. ನಾನು ತಿಳಿದ ಮಟ್ಟಿಗೆ ನಮ್ಮ ಅಣ್ಣ ಇಲ್ಲ ಅಂತ ಹೇಳಲ್ಲ. ಅವನಿಗೆ ತಾನೇ ಈ ಹೆಣ್ಮಕ್ಳನ್ನ ಬಿಟ್ಟರೆ ಯಾರಿದ್ದಾರೆ? ಗಂಡು ಮಕ್ಕಳಂತೂ ಇಲ್ಲವೇ ಇಲ್ಲ. ಹಾಗಾಗಿ ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ. ತಡಿ, ಮೊದಲು ಆ ಕೆಲಸ ಮಾಡ್ತೀನಿ. ಅರೆ, ಅವತ್ತು ನಮ್ಮ ಮನೆಗೆ ಬಂದಿದ್ದು ಇವರೇ ಅಲ್ವಾ? ಇವ್ರ ಹೆಸರು ಮಂಗಳ ಅಂತ ಅಲ್ವಾ? ಇವ್ರನ್ನ ಮಾತಾಡ್ಸ್ಲಾ ಬೇಡವಾ? ಮಂಗಳವ್ರೆ ಇಲ್ಲಿ ನೋಡಿ. ಓ ಮಾನ್ಸ, ಏನಮ್ಮ? ಅಯ್ಯೋ, ಇದೇನಿದು? ಇಲ್ಲಿ ತನಕ ಬಂದು ಮನೆ ಒಳಗಡೆ ಬರದೆ ಹಾಗೆ ಹೋಗ್ತಿರಲ್ಲ. ಈ ವಿಷಯ ಏನಾದ್ರೂ ನಮ್ಮ ಮಾವನಿಗೆ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ? ಇಷ್ಟಕ್ಕೂ ನಾವೇನು ಬೇರೆಯವರ ಸಂಬಂಧಿಕರೇ ಅಲ್ವಾ? ಒಂದೇ ಕುಟುಂಬದಂತ ಆಗಿದೀವಪ್ಪ. ಬನ್ನಿ ಒಳಗಡೆ. ಅಯ್ಯೋ ಇಲ್ಲ ಮಾನ್ಸ, ನಾನು ಇನ್ನೊಂದು ದಿನ ಬರ್ತೀನಿ, ಸ್ವಲ್ಪ ಕೆಲಸ ಇದೆ ಈಗ. ಅಯ್ಯೋ, ಕೆಲಸ ಏನು ಯಾವಾಗಲೂ ಇದ್ದಿರುತ್ತೆ. ಬನ್ನಿ, ತುಂಬ ಹೊತ್ತಿನ ಬೇಡ, ಕಾಫಿ ಕೊಡ್ತೀನಿ, ಕುಡಿದ್ಬಿಟ್ಟು ಹೋಗೋರಂತೆ. ಸರಿ ನಡಿ. ಮಾನ್ಸ, ನಿಮ್ಮ ಮನೆ ಅಂತೂ ತುಂಬ ನೀಟಾಗಿ ಇಟ್ಕೊಂಡಿದ್ಯಮ್ಮ ನೀನು. ಹೌದು, ಬನ್ನಿ ಕೂತ್ಕೊಳ್ಳಿ. ನನಗೆ ನಿಮ್ಮ ವಿಷಯ ಎಲ್ಲ ಗೊತ್ತಾಯಿತು. ನಿನ್ನೆ ನಮ್ಮ ಅತ್ತೆ ಬಂದಿದ್ದರು, ಅವರಿಂದ ಕೇಳಿ ನನಗೆ ತುಂಬ ಬೇಜಾರದು ಪಾಪ ನಿಮ್ಮ ಮೇಲೆ. ಯಾಕೆಂದರೆ ಇಷ್ಟು ವರ್ಷ ಮದುವೆ ಆದ್ರೂ ನಮ್ಮ ಮಾವ ನಿಮ್ಮನ್ನು ನಮ್ಮ ಅತ್ತೆಗೆ ಪಚನೆ ಮಾಡಿಕೊಟ್ಟಿಲ್ವಂತೆ. ಹೌದಾ? ಹೌದು ಪಾಪ, ಏನು ಮಾಡೋಕ್ಕಾಗುತ್ತೆ? ಅವ್ರ ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೋಬೇಕಲ್ಲ. ಇಷ್ಟು ವರ್ಷ ಆದಮೇಲೆ ಹೇಗೋ ಪಚಯ ಮಾಡಿಕೊಟ್ರಲ್ಲ. ಅಯ್ಯೋ, ನಮ್ಮ ಮಾವ ಎಲ್ಲಿ ಪಚಯ ಮಾಡಿಕೊಡ್ತಾಯಿದ್ರು? ನಮ್ಮ ಅತ್ತೆ ನೋಡಿದ್ರು ಕಣ್ಣಿಡ್ಕೊಂಡ್ರು. ಇಲ್ಲ ಅಂದರೆ ಇನ್ನೂ ಎಷ್ಟು ವರ್ಷ ಹಂಗೆ ಇರಬೇಕಾಗುತ್ತೋ ಏನಪ್ಪ ನೀವು. ಅಲ್ಲ, ನೀವು ಮದುವೆ ಮಾಡ್ಕೊಂಡಿರಂತಂದಮೇಲೆ ನಮ್ಮ ಅತ್ತೆಗೆ ಎಷ್ಟು ಅಧಿಕಾರ ಇದೆಯೋ ನಿಮಗೂ ಅಷ್ಟೇ ಇದೆ ತಾನೇ? ನೀವು ಬಂದು ಕುತ್ಕೋಬೇಕಾಗುತ್ತೆ ಮೈನಲ್ಲಿ, ನನಗೂ ಹಕ್ಕಿದೆ ಅಂತ. ಅದನ್ನು ಬಿಟ್ಬಿಟ್ಟು ನೀವು ಎಲ್ಲೋ ಒಂದು ಮೈನಲ್ಲಿ ಕಳ್ರ ಥರ ಯಾಕೆ ಬೇಕಾಗುತ್ತಲ್ಲ ನಿಮಗಿದೆಲ್ಲನೂ? ಅಯ್ಯೋ ಮಾನ್ಸ, ಆ ಥರ ಮಾಡೋದು ಎಷ್ಟೊತ್ತಿನ ಕೆಲಸ ಹೇಳು? ಆದರೆ ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಅಲ್ಲ, ಏನೇ ಆದ್ರೂ ನಾನು 2ನೇ ಮದುವೆ ಮಾಡ್ಕೊಂಡಿದ್ದು ನನ್ನ ತಪ್ಪಲ್ವಾ? ಕಾನೂನು ಅದು ಇದು ಅಂತ ಹೋದರೆ ತಪ್ಪು ನನ್ನ ಮೇಲೆ ಬರುತ್ತೆ. ಇಷ್ಟೆಲ್ಲ ಎತ್ಕೊಂಡು ಅಧಿಕಾರ ಹಕ್ಕು ಅಂತ ಹೋದರೆ ನೋಡಿದ್ರೆ ಏನು ಅನ್ಕೋತಾರೆ ಹೇಳು? ಅಯ್ಯೋ ಪಾಪ, ನಿಮ್ಗೆ ಎಷ್ಟು ಒಳ್ಳೆ ಮನಸ್ಸಿದೆ. ಆದರೆ ನಮ್ಮ ಅತ್ತೆಗೆ ನಿಮ್ಮಲ್ಲಿ ಅರ್ಧ ಕೂಡ ಒಳ್ಳೆ ಮನಸ್ಸಿಲ್ಲ ಗೊತ್ತಾ? ಅವ್ರಿಗೆ ಯಾವಾಗಲೂ ಹಣ ಹಣ ಅಂತ ಹೆಣ ಥರ ಬಾಯಿ ಬಿಡ್ತಾನೇ ಇರ್ತಾರೆ. ಅದೇ ನೀವು ಹಾಗಲ್ಲ, ತುಂಬ ಒಳ್ಳೆಯವ್ರು ಅನಿಸುತ್ತೆ. ಅಂದಂಗೆ ನಿಮ್ಮ ಮಗಳಿಗೆ ಎಷ್ಟು ವಯಸ್ಸು? ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯಿತು? ನನಗೆ ಮದುವೆಯಾಗಿ 16 ವರ್ಷ ಆಯಿತು. ಅಯ್ಯೋ 18 ವರ್ಷ ಆಯಿತು. ಈಗ ನನ್ನ ಮಗಳಿಗೆ 15 ವರ್ಷ. 15 ವರ್ಷದ ಮಗಳಿದ್ದಾಳೆ ನಿಮಗೆ. ಆದರೂ ನೀವು ನೋಡಿದ್ರೆ ಹಂಗೆ ಅನ್ಸೋದೇ ಇಲ್ಲ ಗೊತ್ತಾ? ಸರಿ, ಹಾಗಾದರೆ ಇವಾಗ ನೀವು ಎಲ್ಲಿದ್ದೀರಾ? ಅದೇ ಮನೇಲಿದ್ದೀರಾ? ಹಾಂ, ಅದೇ ಮನೆಯಲ್ಲಿ. ಅದೂ ನಮ್ಮ ಸ್ವಂತ ಮನೆಯೇ. ಸ್ವಂತದ್ದು ಅಂದರೆ ನಿಮ್ಮ ಅಪ್ಪ ಅಮ್ಮ ಕೊಡ್ತಿದ್ದ ಅಥವಾ ನಮ್ಮ ಮಾವ ಕೊಡ್ತಿದ್ದ? ಅದು ನನ್ನ ತವ್ರ ಮನೆ ಕೊಟ್ಟಿರೋದು. ನಮ್ಮದು ಇಲ್ಲೇ ಪಕ್ಕದಲ್ಲಿ. ಅಲ್ಲಿಂದ ಜಮೀನು ಮಾಡಿದ್ರಲ್ಲ, ಆ ದುಡ್ಡಲ್ಲಿ ಹಳ್ಳಿಲಿ ಒಂದು ಮನೆ ತೊಗೊಂಡ್ವಿ. ನಾನೀಗ ಸದ್ಯಕ್ಕೆ ಅಲ್ಲೇ ಇದ್ದೀನಿ. ನಿಮ್ಮ ಮಾವ ಆವಾಗವಾಗ ಬಂದು ಹೋಗ್ತಾ ಇರ್ತಾರೆ. ಆವಾಗವಾಗ ಬಂದು ಹೋಗ್ತಿರ್ತಾರಾ? ಹಾಗಾದರೆ ಇವಾಗಲೂ ಹಾಗೇ ಇದ್ದಾರಾ? ಇಲ್ಲ, ಮೊದಲಿನಷ್ಟಿಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ. ದಿನ ಬರಲ್ಲ, ಬಂದು ಹೋಗ್ತಿರ್ತಾರೆ. ಅಲ್ಲ, ನೀವಿನ್ನೂ ಎಷ್ಟು ಅಂತ ಹಿಂಗೆ ಹೇಳ್ತೀರ ಹೇಳಿ? ಪಾಪ ನಿಮ್ಮ ಮಗಳು ಚಿಕ್ಕವಳು ಅಲ್ಲ, ದೊಡ್ಡವಳು ಆಗಿದ್ದಾಳೆ. ಅವಳಿಗೂ ಎಲ್ಲ ಅರ್ಥ ಆಗುತ್ತಲ್ಲ. ಅದಕ್ಕೆ ನಾನು ಐಡಿಯಾ ಕೊಡ್ತೀನಿ, ಹಾಗೆ ಮಾಡಿ. ಅದೇನೆಂದರೆ, ನೀವು ನಿಮ್ಮ ಮಗಳನ್ನ ಕರ್ಕೊಂಡು ನಮ್ಮ ಅತ್ತೆಗೆ ಮನೆಗೆ ಬಂದಿದ್ಬಿಡಿ. ಅಯ್ಯೋ, ನಾವೆಲ್ಲ ಒಟ್ಟಿಗೆ ಇರೋದಾ? ಆಗಲ್ಲಪ್ಪ, ಖಂಡಿತ ಸಾಧ್ಯನೇ ಇಲ್ಲ. ಅಯ್ಯೋ, ನೀವು ಹಿಂಗೆ ಎದ್ರುಕೊಂಡು ಕೂತ್ಕೊಂಡ್ರೆ ಅಷ್ಟೇ, ಜೀವನ ಪೂರ್ತಿ ನೀವು ದೂರನೇ ಇರಬೇಕು.
ಬೇಡ ಬೇಡ ಮನ್ಸ, ಹಾಗೆಲ್ಲ ಮಾಡಿದ್ರೆ ಪಾಪ ನಿಮ್ಮ ಮಾವಂಗೂ ಬೇಜಾರಾಗುತ್ತೆ. ಏನೋ ಅಪ್ಪ ನನಗೆ ಹೇಳ್ಬೇಕು ಅನಿಸ್ತು, ಹೇಳ್ದೆ. ಇದಕ್ಕೆ ಮೇಲೆ ನಿಮಗೆ ಬಿಟ್ಟಿದ್ದು. ಸರಿ ಮನ್ಸ, ನಂಗೆ ಸ್ವಲ್ಪ ಕೆಲಸದ ಬರ್ತೀನಿ, ಮತ್ತೊಂದು ದಿನ ಬರ್ತೀನಿ ಬಿಡು. ಅಯ್ಯೋ ಇರಿ, ಕಾಫಿ ಕೊಡ್ತೀನಿ ಅಂತ ಹೇಳಿದೆ, ಕಾಫಿ ಮಾಡ್ಕೊಂಡು ಬರ್ತೀನಿ. ಕುಂಕುಮ ತೊಗೊಳ್ದೆ ಹಾಗೆ ಹೋಗ್ತೀರಾ? ಮಧ್ಯಾಹ್ನ ನಮ್ಮ ಮನೆಗೆ ಬಂದಿದ್ದೀರಾ, ಇರಿ ಕಾಫಿ ಕುಡಿದು ಕುಂಕುಮ ತೊಗೊಂಡು ಹೋಗೋರಂತೆ. ಸರಿ, ಹಾಗಾದರೆ ಹಾಗೆ ಮಾಡು.